ಹಾಯ್ ನಮಸ್ತೆ. ಪ್ರೇಮ ಕಾವ್ಯ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪ್ರೇಮ ಆಗಿರೋದನ್ನೆಲ್ಲ ನೆನ್ಪು ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ರಾಮ್, ನನ್ನನ್ನು ಕ್ಷಮಿಸ್ಬಿಡು ರಾಮ್, ನೀನು ತುಂಬಾ ಪ್ರೀತಿ ಮಾಡೋ ಅಂತ ನೀನು ದೊಡ್ಡಮ್ಮನ ಹತ್ರ ನೀನು ಹೊಡೆಸ್ಕೊಳ್ಳೋ ಥರ ಮಾಡಿಬಿಟ್ಟೆ. ನನಗೆ ಬೇರೆ ದಾರಿನೇ ಇರಲಿಲ್ಲ, ಈ ಥರ ಮಾಡ್ದೇ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ರಾಮ್ ಅಂತ ಅಂದ್ಬಿಟ್ಟು ತನಗೆ ತಾನೇ ಬೈಕೊತಾ ಇರ್ತಾಳೆ. ಹಾಗೆ ರಾಮ್ಗೆ ಅವ್ರ ದೊಡ್ಡಮ್ಮ ಕಪಾಳಕ್ಕೆ ಹೊಡೆದಿರ್ತಾರೆ. ಅದನ್ನು ನೆನ್ಪು ಮಾಡಿಕೊಂಡು ತನಗೂ ತಾನೇ ಶಿಕ್ಷೆ ಕೊಟ್ಕೊಂಡು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ರಾಮ್, ನನಗೆ ಬೇರೆ ದಾರಿ ಇಲ್ಲದೇ ಈ ಥರ ಮಾಡಿದೆ, ನೀನು ನನಗೆ ಬೇಕೇ ಬೇಕು, ಅದಕ್ಕೋಸ್ಕರ ಹೀಗೆ ಮಾಡಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸು ರಾಮ್ ಅಂತ ಬೇಡ್ಕೊತಾ ಇರ್ತಾಳೆ. ಅಷ್ಟರೊಳಗಡೆ ಹಾಗೆ ಒಂದು ಫೋನ್ ಬರುತ್ತೆ. ಯಾರ್ದು ಅಂತ ನೋಡೋಷ್ಟರೊಳಗಡೆ ಅದು ಸ್ನೇಹ ಅಪ್ಪಂದಾಗಿರುತ್ತೆ. ನಾನು ಸ್ನೇಹ ಫಾದರ್ ಮಾತಾಡ್ತಾ ಇರೋದು, ಪ್ರೇಮ ಅಂತ ಹೇಳ್ತಾರೆ. ಅದಕ್ಕೆ ಅವಳು ಏನೂ ಮಾತಾಡೋದಿಲ್ಲ. ನೋಡು, ಸಿನ್ಸಿಯರ್ ಆಗಿ ರಾಮ್ನ ನನ್ನ ಮಗಳು ತುಂಬ ವರ್ಷಗಳಿಂದ ಲವ್ ಮಾಡ್ತಾ ಇದ್ದಾಳೆ. ನನ್ನ ಮಗಳಿಗೆ ಅವನು ಬೇಕೇ ಬೇಕು, ಸುಮ್ಮನೆ ನಾನು ಹೇಳ್ದಂಗೆ ಅವನ್ನ ಬಿಟ್ಕೊಡ್ಬಿಡು. ನೀನು ಯಾವ ಕಾರಣಕ್ಕೋಸ್ಕರ ರಾಮ್ನ ಮದುವೆ ಆಗಬೇಕು ಅಂತ ಸುಳ್ಳು ಹೇಳ್ತಾ ಇದೆಯಾ ಅಂತ ನನಗೆ ಗೊತ್ತು. ನಿನ್ನ ಮಾತನ್ನು ಅಲ್ಲಿರೋರೆಲ್ಲರೂ ನಂಬೋದು, ಆದರೆ ನಾನು ನಂಬೋದಿಲ್ಲ. ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ ನನಗೆ ಗೊತ್ತು. ನೀನು ಯಾವ ಕಾರಣಕ್ಕೋಸ್ಕರ ರಾಮ್ ಬೇಕು ಅಂತ ಕೇಳ್ತಾ ಇದೆಯಾ ಅನ್ನೋದು ನನಗೆ ಗೊತ್ತು. ನಿನಗೆ ಏನು ಬೇಕು, ಹೇಗೆ ಬೇಕು ಅನ್ನೋದನ್ನು ಕೇಳು, ಆದರೆ ನೀನು ರಾಮ್ನ ಬಿಟ್ಕೊಡ್ಬೇಕು. ಯಾಕೆ ಅಂದರೆ ನನ್ನ ಮಗಳಿಗೋಸ್ಕರ ನಾನು ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತೀನಿ. ನನಗೆ ನನ್ನ ಮಗಳೇ ಮುಖ್ಯ ಅಂದಮೇಲೆ ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಆದರೆ ನೀನು ರಾಮ್ನ ಬಿಟ್ಕೊಡ್ಬೇಕು ಅಷ್ಟೇ ಅಂತ ಅಂದ್ಬಿಟ್ಟು ವಾರ್ನ್ ಮಾಡ್ತಾ ಇರ್ತಾರೆ. ಆಗ ಪ್ರೇಮ ಇದ್ದಕ್ಕಿದ್ದಂಗೆ ಫೋನ್ನ ಕಟ್ ಮಾಡಿಬಿಡ್ತಾಳೆ. ಅವರ ಅಪ್ಪನಿಗೆ ತುಂಬಾ ಬೇಸರ ಆಗುತ್ತೆ. ಇನ್ನು ಇಲ್ಲಿ ಮದುವೆ ಕಾರ್ಯಕ್ರಮಗಳು ಮುಂದುವರಿತಾ ಇರುತ್ತೆ. ಪುರೋಹಿತರು ಶುಭ ಮುಹೂರ್ತ ಶುರುವಾಯಿತು, ಇವಾಗ ಗಂಡು ಹೆಣ್ಣನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ ಮಹಾದೇವ ಮತ್ತೆ ಶ್ರೀಧರ್ ಅವ್ರಿಗೆ ಈ ರಾಮ್ನ ಕರ್ಕೊಂಡು ಬರೋಗಿ ಅಂತ ಕಳಿಸ್ತಾರೆ. ಆಗ ರಾಮ್ನ ಕರ್ಕೊಂಡು ಬರ್ತಾರೆ. ಇಲ್ಲಿ ಪ್ರೇಮ ಅವರ ಅಪ್ಪ ಕೂಡ ಶಾರದಾ ಹೋಗು ಪ್ರೇಮನ್ನ ಕರ್ಕೊಂಡು ಬರೋಗು ಅಂತ ಹೇಳ್ತಾರೆ. ಆಗ ಅವಳು ಪ್ರೇಮನ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾರೆ. ಇಲ್ಲಿ ರಾಮ್ ಮಂಟಪಕ್ಕೆ ಬಂದ ಮೇಲೆ ಪುರೋಹಿತರು ಸಭೆಗೆ ನಮಸ್ಕಾರ ಮಾಡಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ರಾಮ್ ಸಭೆಗೆ ನಮಸ್ತೆನ ಮಾಡಿಬಿಟ್ಟು ಕೂತ್ಕೊತಾರೆ. ಪುರೋಹಿತರು ಅಕ್ಷತೆನ ತಗೊಂಡು ಕಳಸಕ್ಕೆ ಹಾಕಿ ಪೂಜೆ ಮಾಡಿ ಅಂತ ಹೇಳ್ತಾರೆ. ಸರಿ ಅಂತ ರಾಮ್ ಅಕ್ಷತೆನ ತಗೊಂಡು ಕಳಸಕ್ಕೆ ಹಾಕಿ ಪೂಜೆ ಮಾಡಿ ಆದಮೇಲೆ ಮಂಗಳಾರತಿನ ಕೊಡ್ತಾರೆ. ಮಂಗಳಾರತಿನೂ ಕೂಡ ರಾಮ್ ಅವರು ತಗೊತಾರೆ. ಅದಾದಮೇಲೆ ಪ್ರೇಮ ಆ ಕಡೆಯಿಂದ ಬರ್ತಾಳೆ. ಪ್ರೇಮನ್ನ ಒಂದು 4 ಜನ ಕರ್ಕೊಂಡು ಬರ್ತಾ ಇರ್ತಾರೆ. ಇಲ್ಲಿ ರಾಮ್, ದೊಡ್ಡಮ್ಮ, ನಿಮ್ಮ ಮಾತಿಗೆ ಕಟ್ಟಿಬಿದ್ದು ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ತಪ್ಪನ್ನ ಒಪ್ಕೊಂಡಿದ್ದೀನಿ ಅಂತ ಅರ್ಥ ಅಲ್ಲ. ಮುಂದೊಂದು ದಿನ ನಾನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಅವತ್ತು ನಿಮಗೆ ನಾನೇನು ತಪ್ಪು ಮಾಡಿಲ್ಲ ಅಂತ ಅರ್ಥ ಆಗುತ್ತೆ ದೊಡ್ಡಮ್ಮ. ನಿಮ್ಗೆ ಯಾವುದೇ ರೀತಿ ಮರ್ಯಾದೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಮೇಲೆ ಇರೋ ಪ್ರೀತಿಗೋಸ್ಕರ ನಾನು ಒಪ್ಕೊಂಡಿದ್ದೀನಿ ದೊಡ್ಡಮ್ಮ ಅಂತ ರಾಮ್ ತನ್ನ ಮನಸ್ಸಲ್ಲೇನೆ ಹೇಳ್ಕೊತಾ ಇರ್ತಾನೆ. ಅಲ್ಲಿ ಹಿಂಗೆ ಪ್ರೇಮ ಬಂದು ನಿಂತ್ಕೊತಾಳೆ. ರಾಮ್ ಒಂದ್ಸಲ ಅವಳ ಮುಖನ ನೋಡ್ತಾನೆ. ಆವಾಗ ಅವಳು ಹಾಗೆ ನಿಂತಿರ್ತಾಳೆ. ಆಗ ಅಲ್ಲಿ ಹಿಂಗೆ ಅವರ ದೊಡ್ಡಮ್ಮ ಬಂದು ಪ್ರೇಮ ಕೂತ್ಕೊ ನೀನು ಕೆಳಗೆ ಅಂತ ಕೂರಿಸ್ತಾರೆ. ಅದಾದ್ಮೇಲೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಪುರೋಹಿತರು ಹೇಳ್ತಾರೆ. ಆಗ ರಾಮ್ ಪ್ರೇಮಗೆ, ರಾಮಂಗೆ ಹಾರನ ಬದಲಾವಣೆನ ಮಾಡ್ಕೊಡ್ತಾರೆ. ಅವಾಗ ರಾಮ್ ದೊಡ್ಡಮ್ಮ, ಅದು ಪುರೋಹಿತ್ರೆ, ನನ್ನ ಮಗ ದೇವಸ್ಥಾನದಲ್ಲಿ ಕಟ್ಟಿರೋ ತಾಳಿ ಪ್ರೇಮ ಕತ್ತಲ್ಲಿ ಹಾಗೆ ಇದೆ, ಅದನ್ನೇನು ಮಾಡೋದು ಅಂತ ಕೇಳ್ತಾರೆ. ಅದಕ್ಕೆ ನೋಡಿ ಅಮ್ಮ, ಇವಾಗ ಎಲ್ಲರ ಮುಂದೆ ತಾಳಿ ಕಟ್ತಾರೆ ಅಲ್ವಾ, ಆ ತಾಳಿನ ಹಾಗೆ ಇರಲಿ, ಮನೆಗೆ ಹೋದ್ಮೇಲೆ ಮುಂಚೆ ಕಟ್ಟಿರೋಂಥ ತಾಳಿನ ಒಂದು ಒಳ್ಳೆ ಮುಹೂರ್ತ ನೋಡಿ ಅದನ್ನು ಬಿಚ್ಚಿಸಿದ್ರೆ ಆಯಿತು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಅವ್ರ ದೊಡ್ಡಮ್ಮನು ಒಪ್ಕೊತಾರೆ. ಮಹೇಶ್ವರಿ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ, ಏನು ಮಾಡೋದು ಇವಾಗ ಅಂತ. ಸ್ನೇಹ, ಆಂಟಿ ನನಗೆ ರಾಮ್ನ ಬಿಟ್ಟು ಬದುಕೋಕ್ಕಾಗೋದಿಲ್ಲ ಆಂಟಿ, ನನಗೆ ರಾಮ್ ಬೇಕೇ ಬೇಕು ಆಂಟಿ, ಏನು ಮಾಡೋದು ಇವಾಗ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಅವಳ ಮಗಳು ಬಂದು, ಅಮ್ಮ ಅಲ್ಲಿ ಅಣ್ಣನ ಮದುವೆ ನಡೀತಾ ಇದೆ, ಬಾ ಅಮ್ಮ ಮದುವೆ ನಿಲ್ಸೋಣ ಬಾರಮ್ಮ ಅಂತ ಕರಿತಾ ಇರ್ತಾಳೆ. ಅದಕ್ಕೆ ಮಹೇಶ್ವರಿ ಸ್ನೇಹಕ್ಕೆ, ನೋಡು ಸ್ನೇಹ, ನಾನು ಹೇಳ್ದಾಗೆ ಮಾಡು, ಎಲ್ಲವುದು ಆಗದಂತೆ ಈ ಮದುವೆನ ನಾವು ನಿಲ್ಲಿಸ್ಬೋದು ಅಂತ ಅಂದ್ಬಿಟ್ಟು ಸ್ನೇಹಗೆ ಒಳ್ಳೆ ಪ್ಲ್ಯಾನನ್ನು ಹೇಳ್ತಾಳೆ. ಇಲ್ಲಿ ಮಾಂಗಲ್ಯ ಧಾರಣೆಗೆ ಎಲ್ಲ ಸಿದ್ಧತೆಗಳು ನಡೀತಾ ಇರುತ್ತೆ. ಪುರೋಹಿತರು ಎಲ್ಲರಿಗೂ ಮಾಂಗಲ್ಯನ ತೋರಿಸಿ ರಾಮ್ ಕೈಗೆ ಕೊಡ್ತಾರೆ. ರಾಮ್ ಕೂಡ ಎಲ್ಲರಿಗೂ ಮಾಂಗಲ್ಯನ ತೋರಿಸ್ಬಿಟ್ಟು ಕತ್ತಿಗೆ ಕಟ್ಬಿಡ್ತಾನೆ. ಎಲ್ರೂ ಅಕ್ಷತೆನ ಹಾಕ್ತಾರೆ. ಇಲ್ಲಿ ಸ್ನೇಹ ಮತ್ತು ಮಹೇಶ್ವರಿ ಇಬ್ಬರೂ ಓಡಿ ಬರ್ತಾರೆ ಮದುವೆನ ನಿಲ್ಲಿಸೋಕೆ ಅಂತ. ಆದರೆ ಅಷ್ಟರೊಳಗಡೆ ಮಾಂಗಲ್ಯ ಧಾರಣೆ ಆಗ್ಬಿಡುತ್ತೆ. ನಿಲ್ಲಿಸಿ ಅಂತ
ಕಿರ್ಚ್ಕೊತಾ ಇರ್ತಾರೆ. ಆದರೆ ಆ ಗಲಾಟಿನಲ್ಲಿ ಯಾರಿಗೂ ಅದು ಕೇಳಿಸೋದೇ ಇಲ್ಲ. ಮಾಂಗಲ್ಯ ಧಾರಣೆ ಆಗೇ ಹೋಗ್ಬಿಡತ್ತೆ. ತನ್ನ ಮನಸ್ಸಲ್ಲೇನೆ ಪ್ರೇಮ ನೀನು ಮಾಡಿರೋ ದ್ರೋಹಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಕಡೆಯಿಂದ ಕ್ಷಮೆ ಇಲ್ಲ, ನಿನ್ನ ದ್ರೋಹನ ನಾನು ಯಾವತ್ತೂ ಮರೆಯೋದಿಲ್ಲ ಅಂತ ತನ್ನ ಮನಸ್ಸಲ್ಲೇ ತಾನೇನೆ ಹೇಳ್ಕೊತಾ ಇರ್ತಾನೆ. ಇಲ್ಲಿ ಪ್ರೇಮಗೆ ತುಂಬಾ ಖುಷಿಯಾಗುತ್ತೆ. ಮಾಂಗಲ್ಯ ಧಾರಣೆ ಆದಮೇಲೆ ಪ್ರೇಮಗೆ ನೆನಪಾಗುತ್ತೆ ಹಳೇದು. ಅವನು ರಾಮು ಚಿಕ್ಕವರಿದ್ದಾಗ ಅವಳಿಗೆ ಅರಿಶಿಣದ ಕೊಂಬನ್ನು ಕಟ್ಟೋಕೆ ಹೋಗಿರ್ತಾನೆ. ಆದರೆ ಅದನ್ನು ಅರ್ಧದಲ್ಲೇ ಬಿಟ್ಟು ಓಡೋಗಿರ್ತಾನೆ. ಅದೆಲ್ಲ ಚೈಲ್ಡ್ಹುಡ್ ನೆನಪೆಲ್ಲ ಅವಳಿಗೆ ಬರುತ್ತೆ. ಇದೇ ನಮ್ಮಿಬ್ರು ಒಂದು ಮಾಡಿರೋದು ರಾಮ್, ನಿನ್ನ ಚಿಕ್ಕ ವಯಸ್ಸಿಂದನೂ ನಾನು ಅಷ್ಟು ಲವ್ ಮಾಡ್ತೀನಿ, ನಿನ್ನನ್ನು ಅಷ್ಟು ಪ್ರೀತಿ ಮಾಡ್ತೀನಿ ಅಂತ ಮನಸ್ಸಲ್ಲೇನೆ ನೆನಪು ಮಾಡ್ಕೊತಾ ಇರ್ತಾಳೆ. ಇಲ್ಲಿ ಪುರೋಹಿತರು ತಾಳಿ ಕಟ್ಟಿ ಆದಮೇಲೆ ಮಾಂಗಲ್ಯ ಧಾರಣೆ ಎಲ್ಲ ಆದಮೇಲೆ ಮಾಂಗಲ್ಯಕ್ಕೆ ಕುಂಕುಮನ ಹಚ್ಚೋದಕ್ಕೆ ಹೇಳ್ತಾರೆ. ರಾಮ್ ಅದನ್ನು ಕೂಡ ಮಾಡ್ತಾರೆ. ಕುಂಕುಮನ ಹಚ್ತಾರೆ ಮತ್ತು ಹಣೆಗೆ ಕುಂಕುಮನ ಹಚ್ಚೋಕೆ ಹೇಳ್ತಾರೆ. ಹಣೆಗೂ ಕುಂಕುಮನ ಹಚ್ತಾರೆ. ಪೂಜೆ ಎಲ್ಲ ಆಗುತ್ತೆ. ಅದಾದಮೇಲೆ ಇಬ್ರಿಗೂ ಸೆರಗನ್ನ ಗಂಟು ಹಾಕಬೇಕಾಗಿರುತ್ತೆ. ಆಗ ಪುರೋಹಿತರು ಬಂದು ಇಬ್ರಿಗೂ ಸೆರಗನ್ನ ಗಂಟು ಹಾಕ್ತಾರೆ. ಅಲ್ಲಿಗೆ ಅವರ ಇಬ್ಬರ ಬಂಧನ ಗಟ್ಟಿಯಾಗುತ್ತೆ. ಆಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.